ಹೇ ಗೈಸ್, ಒಂದು 10 ಡೇಸಿಂದನೂ ನಿಮ್ಗೆಲ್ಲ ಬಂಡಿ ಹಬ್ಬ ದಿನ ದೇವ್ರ ನೋಡಕ್ ಹೋಗೋದು ಅದು ಇದು ಅನ್ಕೊಂಡ್ ತಲೆ ತಿಂತಿದ್ದೀನಿ ಅಲ್ಲ. ಸೊ ಫೈನಲಿ ಇವತ್ತು ಆ ಬಂಡಿ ಹಬ್ಬ ಎಂಡ್ ಆಗೋ ಡೇ ಬಂತು. ಇವತ್ತಿನ ದಿನ ದೇವ್ರ ಉತ್ಸವ ಎಲ್ಲ ಇರತ್ತೆ ಅಂಡ್ ತುಂಬಾ ಜನಗಳು ಸಹ ಬಂದಿರ್ತಾರೆ. ಬನ್ನಿ ಇವತ್ತು ಏನೇನ್ ಆಗುತ್ತೆ ಅಂತ ನೋಡೋಣ ಹಬ್ಬದಲ್ಲಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಳಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಮಳೆಗಾಲ ಸ್ಟಾರ್ಟ್ ಆಯ್ತಾ ಗೈಸ್? ಫುಲ್ ತಂಪು ತಂಪು, ನೆಲ ಎಲ್ಲ ನೆಂದಿದೆ ನೋಡಿ. ತಂಪಾಗಿದೆ, ಚೆನ್ನಾಗಿದೆ. ಗೈಸ್, ಇವತ್ತು ನಮ್ಮೂರಲ್ಲಿ ಹಬ್ಬ, ಬಂಡಿ ಹಬ್ಬ. ತುಂಬ ವರ್ಷದ ಮೇಲೆ ಆಗ್ತಾ ಇದೆ ಈ ಹಬ್ಬ. ಮೇ ಬಿ 7 years ಆಗಿರ್ಬೋದು ಅನಿಸುತ್ತೆ ಗೈಸ್. ಐ ಆಮ್ ನಾಟ್ ಶ್ಯೂರ್, ನನಗೆ ಗೊತ್ತಿಲ್ಲ, ಆಗಿರ್ಬೋದು. ಸೊ ಅಲ್ಲಿ ಟೆಂಪಲ್ದು ರಿನೋವೇಷನ್ ಇತ್ತು ಅಂದ್ಬಿಟ್ಟು ಬಂಡಿ ಹಬ್ಬ ಸ್ಟಾಪ್ ಮಾಡಿದರು. ಸೊ ಈಗ ಮತ್ತೆ ಬಂಡಿ ಹಬ್ಬ ಮಾಡ್ತಾ ಇದ್ದಾರೆ. ಸೊ ತುಂಬ ಜೋರಾಗೇ ಮಾಡ್ತಾ ಇದ್ದಾರೆ. ಆಲ್ವೇಸ್ ಪ್ರತಿ ವರ್ಷವೂ ಹೀಗೆ ಇರುತ್ತೆ. ಈ ವರ್ಷ ಚೆನ್ನಾಗಿದೆ. ನನಗೆ ಗೊತ್ತಿರೋ ಥರ ನಾನು ಮೇ ಬಿ ಯಾವಾಗ 10 years ಬ್ಯಾಕ್ ಅನಿಸುತ್ತೆ ಗೈಸ್, ನನಗೆ ನೆನಪಿರೋ ಥರ. 10 years ಅಲ್ಲ, ಮೇ ಬಿ 2017 ನೆನಪಿದೆ ನನಗೆ. ಆವಾಗ ಬಂಡಿ ಹಬ್ಬ ಮಾಡಿದ್ದು. ಅದಾದಮೇಲೆ ಅಷ್ಟು ನೆನಪಿಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ನನಗೆ ನೆನಪಿರೋದು, ನಾನು ಊರಿಂದ ಹೂವನ್ನ ತೊಗೊಂಡು ಬಂದಿದ್ದೆ ಇಲ್ಲಿ ದೇವರ ಅಲಂಕಾರಕ್ಕೆ ಅಂತ. ಸೊ ಅದು ನೆನಪಿದೆ. ಸೊ ಇದಿಷ್ಟು ಗೈಸ್, ಇವತ್ತು ಹಬ್ಬ ಹೇಗಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಮನೇಲಿ ಡೈಲಿ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ ಅಲ್ಲ, ತಿಂಡಿ ಗಿಂಡಿ ಎಲ್ಲ ಮಾಡಲೇಬೇಕು. ಸೊ ಮಾಡೋಣ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಹೀಗೆ ಆಯಿತಾ. ನಾಳೆ ಇದು ಏನದು ಮಟನು ಚಿಕನು, ಸೊ ಈ ರೀತಿದು. ತುಂಬ ಜನ ಬರ್ತಾರೆ ಅಂತ ಅನಿಸುತ್ತೆ. ನನಗಷ್ಟು ಐಡಿಯಾಸ್ ಇಲ್ಲ, ಬಿಕಾಸ್ ನನಗೆ ಇಲ್ಲಿ ಫ್ರೆಂಡ್ಸ್ ಅಂತ ಇರೋದು 1-2 ಅಷ್ಟೇ. ಸೊ ಅವ್ರನ್ನ ಕರಿತೀನಿ. ನನ್ನ ಔಟ್ಸೈಡ್ ಫ್ರೆಂಡ್ಸ್ ಯಾರೂ ಬರಲ್ಲ. ಸೊ ಇನ್ನೂ ನಂಗೆ ಗೊತ್ತಿಲ್ಲ ಯಾರು ಬರ್ತಾರೆ. ಎಲ್ಲ ಮೋಸ್ಟ್ ಪ್ರಾಬ್ಲಿ ನನ್ನ ಗಂಡನ ಕಡೆಯವರೇ ಬರೋದು. ನೋಡೋಣ ನಾಳೆ ಯಾರ್ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಗೊತ್ತಾಗತ್ತೆ. ಸೊ ಹಬ್ಬ ಹೇಗಾಗತ್ತೆ ಅನ್ನೋದನ್ನು ಕ್ಯಾಪ್ಚರ್ ಮಾಡೋಣ. ನಾನು ಅಂದ್ಕೊಂಡಿದ್ದೀನಿ 2 ದಿನದ ಸೇರಿ ಒಂದು ವ್ಲಾಗ್ ಮಾಡಬೇಕು ಅಂತ. ಡಿಪೆಂಡ್ಸ್ ಏನು ಸಿಗುತ್ತೆ ನನಗೆ ಅಂಥದ್ದು ಕಂಟೆಂಟ್ಸು ಅಥವಾ ಕ್ಯಾಪ್ಚರ್ ಮಾಡೋವಂಥದ್ದು ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬನ್ನಿ, ಫಸ್ಟು ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗೋಣ. ಯಾವ ಹಬ್ಬ ಆಗಲಿ ಏನಾಗಲಿ, ನನ್ನ ಜವಾಬ್ದಾರಿ ನನ್ನ ಕೆಲಸದ ಮೇಲೇ ಇರುತ್ತೆ. ಬಿಕಾಸ್ ನನಗಿರೋವಂಥ ಜವಾಬ್ದಾರಿಗಳೇ ಅಷ್ಟು. ಸೊ ಬಟ್ಟೆ ನೆನೆ ಹಾಕಿ ಆಯಿತು. 2 ಬಕೆಟ್ ಇದೆ ಗೈಸ್. ಬಿಸಿನೀರು ಕುಡಿತಾ ಇದ್ದೀನಿ ಗೈಸ್.
ನೋ ಕಾಫಿ. ಉಫ್ ಗೈಸ್, ನೀರು ಕುಡೋದನ್ನ ನೋಡಿ, ಫುಲ್ ಸ್ವೆಟಿಂಗ್. ಬನ್ನಿ ಸ್ವಲ್ಪ ದೇವ್ರ ಮನೆ ದೀಪ ಅದನ್ನೆಲ್ಲ ಬೆಳಗಿ ಇಡೋಣ. ಹಾಂ ಗೈಸ್, ಬಟ್ಟೆ ಒಗ್ಯಕ್ಕೆ ಬಂದಿದ್ದೀನಿ. ಬಟ್ಟೆ ಒಗ್ದಾಯ್ತು, ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ನನಗಂತೂ ಫ್ರೆಂಡ್ಸು ಗಿನ್ಸು ಅಂದರೆ ಈ ಬಟ್ಟೆಗಳೇ ಅನಿಸುತ್ತೆ. ನನ್ನ ಬೇಜಾರನ್ನೆಲ್ಲ ಬಟ್ಟೆ ಮೇಲೆ ಹಾಕ್ಬಿಡ್ತೀನಿ. ಮೈ ಬೆಸ್ಟ್ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ. ಏನು ಗೊತ್ತಾ ಗೈಸ್, ಏನೇ ಇರಲಿ ಏನೇ ಆಗಲಿ ನಾನು ಬಟ್ಟೆ ಒಗೆಯೋದನ್ನು ನಿಲ್ಲಿಸಲ್ಲ. ನೋಡಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಎಷ್ಟು ಬಟ್ಟೆ ಒಗ್ದು ಹಾಕಿದ್ದೀನಿ. ಲೈಫಲ್ಲಿ ಸ್ಟ್ರೆಸ್ನ ಹೊರಗೆ ಹಾಕಬೇಕು, ಬೇಜಾರನ್ನ ಹೊರಗೆ ಹಾಕಬೇಕು ಅಂದರೆ ಇದು ಒಂದು ಏನಂತಾರೆ ವೇ ಅಂತ ಹೇಳ್ಬೋದು ಗೈಸ್. ಆರಾಮಾಗಿ ನಾವು ಖುಷಿಯಾಗಿರ್ಬೋದು ಕೆಲಸ ಮಾಡ್ತಾ. ಮನಸಾರ ಕೆಲಸ ಮಾಡಿದ್ರೆ, ಬೈಕೊಂತ ಮಾಡಿದ್ರೆ ಯಾವುದ್ರಲ್ಲೂ ಖುಷಿ ಇರಲ್ಲ. ಸೊ ಐ ಆಮ್ ಹ್ಯಾಪಿ ವಿತ್ ಆಲ್ ದ ಥಿಂಗ್ಸ್. ಬನ್ನಿ ಒಳಗೋಗೋಣ, ಏನಿದೆ ನೋಡೋಣ. ನನ್ನ ಮಗನಿಗೆ ಬ್ಲ್ಯಾಂಕೆಟ್ಸ್ನ ಮಡಿಸು ಅಂತ ಬೆಳಗ್ಗೆನೇ ಹೇಳಿದ್ದೆ. ಮಡಿಸಿದನೋ ಇಲ್ವೋ ಬನ್ನಿ ನೋಡೋಣ. ಇದು ನಯಾ ಪೈಸಾ ಕೆಲಸ ಮಾಡಲ್ಲ. ಪುಣ್ಯಕ್ಕೆ ಮಾಡಿಸಿದ್ದಾನೆ ಗೈಸ್. ರೆಡಿ ಆಗಿದ್ದೀನಿ. ಸೊ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ನುಗ್ಗೆಕಾಯಿ ಸಾರು ಊಟ. ಬನ್ನಿ. ನನ್ನ ಮಗುಂಗಂತೂ ಇಲ್ಲಿ ಊಟ ಸೇರಲ್ಲ. ನೋಡಿ ಹೆಂಗಂತಾನೆ. ಹಂಗೆ ಅನ್ಬಾರ್ದು ಪುಟ್ಟ, ದೇವಸ್ಥಾನ ಅಲ್ಲಮ್ಮ, ಯಾಕೆ ಹಿಂಗೆ ಆಡ್ತೀಯ, ಯಾಕೆ ಇಂಥ ಬುದ್ಧಿ ಕಟ್ಕೊಂಡೆ. ರಶ್ ಇರಬಾರ್ದು ಅಂದರೆ ಹೆಲಿಕಾಪ್ಟ್ರಲ್ಲಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ದೇವ್ರೇ ಕೈ ಮುಗಿದ್ಬಿಟ್ಟು ಬಾ ಅಂದ್ಬಿಡು. ಹಂಗೆ ರಿಚ್ ಆಗ ನೀನು, ಅಷ್ಟು ಬೆಳಿ. ನಿಂಗೆ ತಾಕತ್ತಿದ್ರೆ ಆಯ್ತಾ. ಇವಾಗ ಎಲ್ರೂ ಹೋಗಿ ಹಣ್ಣು ಕಾಯಿನ ಮಾಡಿಸ್ಕೊಂಡ್ ಬರ್ತೀವಿ ಪ್ರತಿಯೊಂದು ದೇವಸ್ಥಾನಕ್ಕೂನು. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ದೇವಸ್ಥಾನ, ಕೆಳಗಡೆ ಮತ್ತೆ ಇಲ್ಲಿ ಅಮ್ಮನವ್ರ ದೇವಸ್ಥಾನ, ಪ್ರತಿಯೊಂದಕ್ಕೂನು ನಾನು ಚಿಂಟು ಅವ್ರ ಅಜ್ಜಿ ಮತ್ತೆ ಚಿಂಟು ಅವ್ರ ಪಪ್ಪ ಎಲ್ರೂ ಹೋಗಿ ಹಣ್ಣು ಕಾಯಿನ ಮಾಡಿಸ್ಕೊಂಡ್ ಬರ್ತೀವಿ. ಸಂಜೆ ಬಂದು ಉತ್ಸವ ಇರುತ್ತೆ. ಗೈಸ್, ಈ ಹಬ್ಬಕ್ಕೆ ನಮ್ಮೂರವ್ರಷ್ಟೇ ಅಲ್ಲ, ಅಕ್ಕಪಕ್ಕ ಊರವರು, ಈ ಊರಿಂದ ಬೇರೆ ಊರಿಗೆ ಹೋಗಿ ಸ್ಟೇ ಆಗಿರೋರು ಮತ್ತೆ ಬೇರೆ ದೇಶದಲ್ಲಿರೋರು ಪ್ರತಿಯೊಬ್ರು ಸಹ ಬಂದು ಸೇರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಮೇಲ್ಗಡೆ ದೇವಸ್ಥಾನದಿಂದ ಕೆಳಗಡೆ ದೇವಸ್ಥಾನದ ತನಕನು ಜನನೋ ಜನ ಅಲ್ಲ. ಚಂದ ಕಾಣ್ತಾರೆ. ಗೊತ್ತೇರಿಯಾ ನಮ್ಮೂರ್ ಹಬ್ಬ ಮತ್ತೆ ನಮ್ಮೂರ್ ದೇವ್ರನ್ನ ನೋಡಿ ನಾನ್ ನಿಮ್ಗೆ ಕೂತಲ್ಲೇ ತೋರ್ಸಿದೀನಿ. ಎಷ್ಟು ಸೂಪರ್ ಅಲ್ಲ. ಹಲೋ, ಹಾಂ ಸರ್.
ನಮ್ಮೂರಲ್ಲಿ ಎಲ್ಲಿ ನೋಡಿದ್ರು ಇವ್ರದೇ ಪೋಸ್ಟರ್ಸು, ಇಲ್ಲಿ ಅಂತ ಅಲ್ಲ ಅಂಕೋಲಾದಲ್ಲೂ ಸಹ. ನನ್ನ ಹಸ್ಬೆಂಡ್ ಕಡೆಯವರು ಹಬ್ಬಕ್ಕೆ ಅಂತ ಬಂದಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ. ಇವಾಗ ಟೈಮ್ ಹತ್ತತ್ರ 9 ಗಂಟೆ ಗೈಸ್. ನಾನು ಸಹ ಇಲ್ಲ ಅಂತಾನೂ ಹೇಳಿಲ್ಲ, ಯಾಕೆ ಬರಬೇಕು ಅಂತಾನೂ ಕೇಳಿಲ್ಲ, ನಾನು ಬರಲ್ಲ ಅಂತಾನೂ ಹೇಳಿಲ್ಲ. ಬಿಕಾಸ್ ಯಾರು ಹೇಗೆ ನಡ್ಕೊಳ್ಳಿ, ನಾವು ನಮ್ಮತನನ ಬಿಟ್ಕೊಡ್ಬಾರ್ದು. ನನಗೆ ತುಂಬ ರಫ್ ಆಗಿ ಆರೋಗ್ಯಂಟ್ ಆಗಿ ನಡ್ಕೊಂಡು ಅಭ್ಯಾಸ ಇಲ್ಲ. ಅವರು ಸಹ ನನಗೆ ಪರಿಚಯದವರೇ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹಬ್ಬಕ್ಕೆ ಇನ್ವೈಟ್ ಮಾಡಿ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ ಅಲ್ಲ ಗೈಸ್, ಏನಂತೀರಾ? ಕಮೆಂಟ್ ಮಾಡಿ ಆಯ್ತಾ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್.